ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದ್ದಾರೆ. 5 ದಿನಗಳ ಬಳಿಕ ಈಗ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಸಿಟಿ ರವಿ. ಹಾಗಾಗಿ ಬಿಎನ್ಎಸ್ 189, 191, 190, 126 ಅಡಿ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತು, ವಿಧಾನ ಪರಿಷತ್ನಲ್ಲಿ ಯಾವಾಗ ಈ ಕಲಾಪ ಮುಂದೂಡಿಕೆ ಆದಂತಹ ಸಂದರ್ಭದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಗಲಾಟೆ ಎಲ್ಲವೂ ಕೂಡ ಶುರುವಾಯಿತು. ಆಗ ಸಭಾಪತಿಗಳ ಗಮನಕ್ಕೆ ತರಲಾಯಿತು. ಆಡಿಯೋ ವಿಡಿಯೋ ಎಲ್ಲ ಚೆಕ್ ಮಾಡಿದ್ದೀನಿ, ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂತಹ ವಿಚಾರವನ್ನ ಸಭಾಪತಿಗಳು ಹೇಳಿದ್ರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಪೊಲೀಸರ ಠಾಣೆಯಲ್ಲಿ ದಾಖಲಾದ ಬಳಿಕ ಪೊಲೀಸರ ಎಂಟ್ರಿ ಆಗುತ್ತೆ. ಸಿಟಿ ರವಿ ಅವರನ್ನ ಬಂಧನ ಮಾಡೋದಕ್ಕೆ ಪೊಲೀಸರ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ದರ್ಪ ಮೆರೆದ್ರು. ಹೇಗಂದ್ರೆ ಸುವರ್ಣ ಸೌಧದ ಒಳಗಡೆ ನುಗ್ಗಿ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಅದರ ಅನ್ವಯ ಸಿಟಿ ರವಿ ಅವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, 5 ದಿನಗಳ ಬಳಿಕ ಈಗ ಎಫ್ಐಆರ್ ದಾಖಲಾಗಿದೆ. ಏನ್ ಕ್ರಮ? ಯಾಕಂದ್ರೆ ಸುವರ್ಣ ಸೌಧಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ನುಗ್ಗಿದ್ದು ತಪ್ಪು ಅನ್ನುವಂಥ ಪ್ರಶ್ನೆ ಬಂತು. ಒಬ್ಬ MLC ಮೇಲೆ ದರ್ಪ ತೋರಿಸೋದಕ್ಕೆ ಬಂದ್ರು ಒಳಗಡೆ. ಇದೆಲ್ಲವೂ ಕೂಡ ಕಾನೂನು ಉಲ್ಲಂಘನೆ. ಸೊ ಏನ್ ಕ್ರಮ ಆಗಬಹುದು? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ ಏನು ನಡೆದಂತ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಕೊನೆಯ ದಿನ ಬಿಜೆಪಿಯ ಏನು ಪರಿಷತ್ ಸದಸ್ಯ ಸಿಟಿ ರವಿ ಹಲ್ಲೆಗೆ ಯತ್ನವನ್ನ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಏನು ಗಂಭೀರವಾದಂತಹ ಏನು ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ನಂತರ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮತ್ತು ಸದನದ ಒಳಗೆ ಮತ್ತು ಹೊರಗಡೆ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಜೊತೆಗೆ ಜೀವ ಬೆದರಿಕೆಯನ್ನ ಹಾಕಿದ್ರು. ಈ ಕುರಿತಂತೆ ಏನು ಸಿಟಿ ರವಿ ವಿರುದ್ಧ ಏನು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ನಂತರ ಅವರನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕೂಡ ಕರೆದೊಯ್ಯಲಾಗಿತ್ತು. ಅಲ್ಲಿ ಕೂಡ ಅವರು ಒಂದು ದೂರನ್ನು ಕೊಡ್ತಾರೆ. ದೂರು ನನ್ನ ಮೇಲೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದ್ರು, ಜೀವ ಬೆದರಿಕೆ ಹಾಕಿದ್ರು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಆದ್ರೆ ದೂರನ್ನ ಅಲ್ಲಿ ಈವರೆಗೂ ಕೂಡ ಅಲ್ಲಿ ಸ್ವೀಕಾರ ಮಾಡಲಿಲ್ಲ. ಸ್ವೀಕಾರ ಮಾಡದ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ಕಾರ್ಯದರ್ಶಿಗೆ ಬಿಜೆಪಿಯ ನಾಯಕರು ದೂರನ್ನ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪರಿಷತ್ ಸದಸ್ಯ DS ಅರುಣ್ ಮತ್ತು ಪ್ರೊಫೆಸರ್ SV ಸಂಕನೂರ್ ಮತ್ತು ಕಿಶೋರ್ BR ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಕೂಡ ಅಲ್ಲಿಂದ ಏನು ಹಿರೇಬಾಡಿ ಪೊಲೀಸ್ ಠಾಣೆಗೆ ಏನು ಶಿಫಾರಸ್ ಮಾಡಲಾಗತ್ತೆ. ಹೀಗಾಗಿ ಅಲ್ಲಿ ಶಿಫಾರಸ್ ಆದಂತಹ ಸಂದರ್ಭದಲ್ಲಿ ಸದ್ಯ ಈಗ ಅನುಮಾನಿತ ವ್ಯಕ್ತಿಗಳ ಮೇಲೆ ಅಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಬೆಂಬಲಿಗರ ಹಲ್ಲೆ ಮಾಡಿದ್ರು, ಯಾರು ವಿರುದ್ಧ ಕೂಡ ಇಲ್ಲಿ ಕೇಸ್ ದಾಖಲಾಗಿಲ್ಲ. ಅನುಮಾನಿತ ವ್ಯಕ್ತಿಗಳ ಮೇಲೆ ಇಲ್ಲಿ ಕೇಸ್ ದಾಖಲಾಗಿದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಏನು BNS ಅಡಿ ಕೇಸ್ ದಾಖಲಾಗಿದೆ. ಏನು ಗುಂಪುಗಟ್ಟಿ ಏನು ಅಡ್ಡಗಟ್ಟಿ ಹಲ್ಲೆಗೆ ಜೊತೆಗೆ ಅವಾಚ್ಯ ಶಬ್ದಗಳ ಬಳಕೆ ಜೊತೆಗೆ ಜೀವ ಬೆದರಿಕೆ ಪ್ರಕರಣವನ್ನ ಕೂಡ ಈಗ ದಾಖಲಿಸಿದ್ದಾರೆ. ಆದ್ರೆ ಹೆಸರನ್ನ ಯಾಕೆ ಹಾಕಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯ ಉದ್ಭವ ಆಗತ್ತೆ. ಮತ್ತು ಈ ಒಂದು ಗಲಾಟೆಯನ್ನು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಗಲಾಟೆ ರಾಜ್ಯದಲ್ಲಿ ತೀವ್ರ ವಿಕೋಪಕ್ಕೆ ಹೋಗಿತ್ತು. ಪರ ಮತ್ತು ವಿರೋಧ ಪ್ರತಿಭಟನೆಗಳು ಕೂಡ ಆಗಿತ್ತು. 5 ದಿನ ಕಳೆದ್ರು ಕೂಡ ಈವರೆಗೂ ಏನು ಇವತ್ತು ಮಾತ್ರ ಏನು ಪ್ರಕರಣ ದಾಖಲಾಗಿರುವಂತದ್ದು ಸುದ್ದಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದ್ದಾರೆ. 5 ದಿನಗಳ ಬಳಿಕ ಈಗ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಸಿಟಿ ರವಿ. ಹಾಗಾಗಿ BNS 189, 191, 190, 126 ಅಡಿ ದೂರು ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತು, ವಿಧಾನ ಪರಿಷತ್ನಲ್ಲಿ ಯಾವಾಗ ಈ ಕಲಾಪ ಮುಂದೂಡಿಕೆ ಆದಂತಹ ಸಂದರ್ಭದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಗಲಾಟೆ ಎಲ್ಲವೂ ಕೂಡ ಶುರುವಾಯಿತು. ಆಗ ಸಭಾಪತಿಗಳ ಗಮನಕ್ಕೆ ತರಲಾಯಿತು. ಆಡಿಯೋ ವಿಡಿಯೋ ಎಲ್ಲ ಚೆಕ್ ಮಾಡಿದ್ದೀನಿ, ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂತಹ ವಿಚಾರವನ್ನ ಸಭಾಪತಿಗಳು ಹೇಳಿದ್ರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಪೊಲೀಸರ ಠಾಣೆಯಲ್ಲಿ ದಾಖಲಾದ ಬಳಿಕ ಪೊಲೀಸರ ಎಂಟ್ರಿ ಆಗುತ್ತೆ. ಸಿಟಿ ರವಿ ಅವರನ್ನ ಬಂಧನ ಮಾಡೋದಕ್ಕೆ ಪೊಲೀಸರ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ದರ್ಪ ಮೆರೆದ್ರು. ಹೇಗಂದ್ರೆ ಸುವರ್ಣ ಸೌಧದ ಒಳಗಡೆ ನುಗ್ಗಿ.
ಇದು ಅಕ್ಷಮ್ಯ ಅಪರಾಧ ಅಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಅದರ ಅನ್ವಯ ಸಿಟಿ ರವಿ ಅವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಈಗ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, 5 ದಿನಗಳ ಬಳಿಕ ಈಗ FIR ದಾಖಲಾಗಿದೆ. ಏನ್ ಕ್ರಮ? ಯಾಕಂದ್ರೆ ಸುವರ್ಣಸೌಧಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ನುಗ್ಗಿದ್ದು ತಪ್ಪು ಅನ್ನುವಂಥ ಪ್ರಶ್ನೆ ಬಂತು. ಒಬ್ಬ MLC ಮೇಲೆ ದರ್ಪ ತೋರಿಸೋದಕ್ಕೆ ಬಂದ್ರು ಒಳಗಡೆ. ಇದೆಲ್ಲವೂ ಕೂಡ ಕಾನೂನು ಉಲ್ಲಂಘನೆ. ಸೊ ಏನ್ ಕ್ರಮ ಆಗಬಹುದು? ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ ಏನು ನಡೆದಂತ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಕೊನೆಯ ದಿನ ಬಿಜೆಪಿಯ ಏನು ಪರಿಷತ್ ಸದಸ್ಯ ಸಿಟಿ ರವಿ ಹಲ್ಲೆಗೆ ಯತ್ನವನ್ನ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಏನು ಗಂಭೀರವಾದಂತಹ ಏನು ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ನಂತರ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮತ್ತು ಸದನದ ಒಳಗೆ ಮತ್ತು ಹೊರಗಡೆ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಜೊತೆಗೆ ಜೀವ ಬೆದರಿಕೆಯನ್ನ ಹಾಕಿದ್ರು. ಈ ಕುರಿತಂತೆ ಏನು ಸಿಟಿ ರವಿ ವಿರುದ್ಧ ಏನು ಹಿರೇಬಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ನಂತರ ಅವರನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕೂಡ ಕರೆದೊಯ್ಯಲಾಗಿತ್ತು. ಅಲ್ಲಿ ಕೂಡ ಅವರು ಒಂದು ದೂರನ್ನು ಕೊಡ್ತಾರೆ. ದೂರು ನನ್ನ ಮೇಲೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದ್ರು, ಜೀವ ಬೆದರಿಕೆ ಹಾಕಿದ್ರು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಆದ್ರೆ ದೂರನ್ನ ಅಲ್ಲಿ ಈವರೆಗೂ ಕೂಡ ಅಲ್ಲಿ ಸ್ವೀಕಾರ ಮಾಡಲಿಲ್ಲ. ಸ್ವೀಕಾರ ಮಾಡದ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ಕಾರ್ಯದರ್ಶಿಗೆ ಬಿಜೆಪಿಯ ನಾಯಕರು ದೂರನ್ನ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪರಿಷತ್ ಸದಸ್ಯ DS ಅರುಣ್ ಮತ್ತು ಪ್ರೊಫೆಸರ್ SV ಸಂಕನೂರ್ ಮತ್ತು ಕಿಶೋರ್ BR ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಕೂಡ ಅಲ್ಲಿಂದ ಏನು ಹಿರೇಬಾಡಿ ಪೊಲೀಸ್ ಠಾಣೆಗೆ ಶಿಫಾರಸನ್ನ ಶಿಫಾರಸ್ ಮಾಡ್ಲಾಗತ್ತೆ. ಹೀಗಾಗಿ ಅಲ್ಲಿ ಶಿಫಾರಸ್ ಆದಂತಹ ಸಂದರ್ಭದಲ್ಲಿ ಸದ್ಯ ಈಗ ಅನುಮಾನಿತ ವ್ಯಕ್ತಿಗಳ ಮೇಲೆ ಅಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಬೆಂಬಲಿಗರ ಹಲ್ಲೆ ಮಾಡಿದ್ರು, ಯಾರು ವಿರುದ್ಧ ಕೂಡ ಇಲ್ಲಿ ಕೇಸ್ ದಾಖಲಾಗಿಲ್ಲ. ಅನುಮಾನಿತ ವ್ಯಕ್ತಿಗಳ ಮೇಲೆ ಇಲ್ಲಿ ಕೇಸ್ ದಾಖಲಾಗಿದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಏನು BNS ಅಡಿ ಕೇಸ್ ದಾಖಲಾಗಿದೆ. ಏನು ಗುಂಪುಗಟ್ಟಿ ಅಡ್ಡಗಟ್ಟಿ ಹಲ್ಲೆಗೆ ಜೊತೆಗೆ ಅವಾಚ್ಯ ಶಬ್ದಗಳ ಬಳಕೆ ಜೊತೆಗೆ ಜೀವ ಬೆದರಿಕೆ ಪ್ರಕರಣವನ್ನ ಕೂಡ ಈಗ ದಾಖಲಿಸಿದ್ದಾರೆ. ಆದ್ರೆ ಹೆಸರನ್ನ ಯಾಕೆ ಹಾಕಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯ ಉದ್ಭವ ಆಗತ್ತೆ. ಮತ್ತು ಈ ಒಂದು ಗಲಾಟೆಯನ್ನು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಗಲಾಟೆ ರಾಜ್ಯದಲ್ಲಿ ತೀವ್ರ ವಿಕೋಪಕ್ಕೆ ಹೋಗಿತ್ತು. ಪರ ಮತ್ತು ವಿರೋಧ ಪ್ರತಿಭಟನೆಗಳು ಕೂಡ ಆಗಿತ್ತು. 5 ದಿನ ಕಳೆದ್ರು ಕೂಡ ಈವರೆಗೂ ಇವತ್ತು ಮಾತ್ರ ಪ್ರಕರಣ ದಾಖಲಾಗಿರುವಂತದ್ದು ಸುದ್ದಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದ್ದಾರೆ. 5 ದಿನಗಳ ಬಳಿಕ ಈಗ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ FIR ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಸಿಟಿ ರವಿ. ಹಾಗಾಗಿ BNS 189, 191, 190, 126 ಅಡಿ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತು, ವಿಧಾನ ಪರಿಷತ್ನಲ್ಲಿ ಯಾವಾಗ ಈ ಕಲಾಪ ಮುಂದೂಡಿಕೆ ಆದಂತಹ ಸಂದರ್ಭದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಗಲಾಟೆ ಎಲ್ಲವೂ ಕೂಡ ಶುರುವಾಯಿತು. ಆಗ ಸಭಾಪತಿಗಳ ಗಮನಕ್ಕೆ ತರಲಾಯಿತು. ಆಡಿಯೋ ವಿಡಿಯೋ ಎಲ್ಲ ಚೆಕ್ ಮಾಡಿದ್ದೀವಿ.